ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಸ್ವಲ್ಪ ಕ್ರೀಡೆ ಕಡೆ ಸ್ವಲ್ಪ ಮನಸ್ಸು ಹಾಕೋಣ. ಕ್ರೀಡೆ ಅಂದ ತಕ್ಷಣ ನಮ್ಮ ದೇಶದಲ್ಲಿ ಕ್ರಿಕೆಟ್ ಬಿಟ್ಟು ಮತ್ತೆ ಅದು ಬರೋದಿಲ್ಲ ಕಣ್ಮುಂದೆ. ಕಬಡ್ಡಿ ಬರೋದಿಲ್ಲ, ಖೋ ಖೋ ಬರೋದಿಲ್ಲ, ಮತ್ತೊಂದು ಬರೋದಿಲ್ಲ, ಅದ್ರ ಬಗ್ಗೆ ಹೆಚ್ಚು ಪ್ರಚಾರವೂ ಇಲ್ಲ, ಪ್ರಸಾರವೂ ಇಲ್ಲ. ಆ ಮಾತು ಬೇರೆ. ಕ್ರಿಕೆಟದ ಬಗ್ಗೆ ಭಾಳಷ್ಟು ನಾವು ಮಾತಾಡ್ತೀವಿ. ಈಗ ಅದನ್ನು ಮಾಡಬೇಕಾಗ್ಯದ. ಯಾಕೆ ನಿಮಗಾಗಿ, ಯಾಕಂದ್ರೆ ನೀವು ಬಯಸೋದು ಅದನ್ನು, ಕೆಲವೊಮ್ಮೆ ನೀವು ಬಯಸೋದನ್ನು ಕೊಡಬೇಕಾಗ್ತದೆ. ಆ ದಿಶೆಯಲ್ಲೇ ಕ್ಲೀನ್ ಸ್ವೀಪ್ ಮಾಡಿದಂಥ ನಮ್ಮ ಶುಭ್ಮನ್ ಗಿಲ್ಲನ ಟೀಮ್ ಬಗ್ಗೆ ಒಂದೆರಡು ಮಾತು. ಯಾಕಂತಂದ್ರೆ ವೆಸ್ಟ್ ಇಂಡೀಸ್ ಈ ಹೆಸರು ಕೇಳಿ ಸಾಗ್ರಿ ಒಂದು ಕಾಲಕ್ಕೆ ಭಯ ಆಗ್ತಿತ್ತು 2002ಕ್ಕಿಂತ ಪೂರ್ವದಲ್ಲಿ. ಯಾಕಂದ್ರೆ ಅಲ್ಲಿ ಅಂಥ ದಿಗ್ಗಜ ಆಟಗಾರ ಇದ್ದರು ಅವರು. ಜಗದ ಶ್ರೇಷ್ಠ ಪವರ್ಫುಲ್ ಫಸ್ಟ್ 2 ವರ್ಲ್ಡ್ ಕಪ್ ಹೊಡೆದವ್ರು ಅವರ. 1ನೇದ್ದು 2ನೇದ್ದು ಒನ್ ಡೇ ಮತ್ತು ಟೆಸ್ಟ್ದಲ್ಲಿ ಹಂಗೆ ಇದ್ರು ಅವ್ರ ಟೀಮ್. ಅದ್ಭುತ ಟೀಮ್. ಕಾಳಿಚರಣ ಹೆಸರು ಕೇಳಿಸ, ಕಾಳಿಚರಣ ನಮ್ಮ ಇಂಡಿಯಾ ಮೂಲದವರು. ಅಲ್ಲಿ ಹೋದಂಥವ್ರು ದೊಡ್ಡ ಆಟಗಾರ. ನಮ್ಮ ವಿಶ್ವನಾಥ್, GR ವಿಶ್ವನಾಥರ ಸಮ ಇದ್ದಂಥವರು. ಅವ್ರ ಜೊತೆಗೆ ಅವತ್ತು ಗವಾಸ್ಕರ್ ನಮ್ಮವರು, JR ವಿಶ್ವನಾಥ ನಮ್ಮವರು. ಅಲ್ಲೇ ಕ್ಲೈವ್ ಲಾಯ್ಡ್, ಈ ಹೆಸರು ಇವತ್ತು ಕೇಳಿದ್ರು ನಡಗೆ ಕೊಡ್ತವೆ. ಎತ್ತರದ ಆಸಾಮಿ ಇವತ್ತು ಇದ್ದಾರೆ ಅವರು ಗಟ್ಟಿಮುಟ್ಟಾಗೆ. ಅಂಥ ಆಟಗಾರ. ಮತ್ತು ವಿವಿಯನ್ ರಿಚರ್ಡ್ ಈ ಹೆಸರು ಕೇಳಿದ್ರೆ ಭಯಂಕರ ಭಯ ಆಗ್ತಿತ್ತು. ಅಂಥ ಬಿಕರ್ ಬ್ಯಾಟ್ಸ್ಮನ್ ಅವರು. ಇನ್ನು ಬಾಲರ್ ಹೋಲ್ಡಿಂಗ, ಮಾರ್ಷಲ್, ಏನು ಬಾಲಿಂಗ್ ಅದೆಲ್ಲ ಕೇಳಿದ್ರೆ. ಹೀಗಾಗಿ ಅವ್ರ ದೇಶಕ್ಕೆ ಆಡೋಕ್ಕೆ ಹೋಗೋದು, ವೆಸ್ಟ್ ಇಂಡೀಸ್ ಜೊತೆ ಆಡೋದಪ್ಪ ಅಂದ್ರೆ ನಮ್ಗೆ ಅಲ್ಲಿ ಬಿಟ್ಟರೆ ಆಸ್ಟ್ರೇಲಿಯಾಕ್ಕೆ ಸಹಿತ ಭಯ ಆಗ್ತದೆ. ಅಷ್ಟು ಬಿಕರ್ ಬಾಲರ್ಗಳಿದ್ರು ಅಲ್ಲೇ. ಹೀಗಾಗಿ ಆದ್ರೆ ಆ ಟೀಮ್ ಈಗ ಎಲ್ಲಿ ಹೋಯಿತು ಅಂತ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಅಂಥ ಟೀಮ್ ಎಲ್ಲಿ ಹೋಯ್ತು? ಇವತ್ತು ನಮ್ಮ ಟೀಮಿನ ಎದುರು ಪಾಪ ಕ್ಲೀನ್ ಸ್ವೀಪ್ ಆಯ್ತು. ಆ ಟೀಮ್ ಎದುರಾಳಿಗೆ ಸೋತಿದ್ದಾರೆ ಸಣ್ಣವರು ಅಂತಲ್ಲ, ಆದರೂ ಯಾಕೆ ಏನಾಗ್ತಾ ಇದಲ್ಲ ವೆಸ್ಟ್ ಇಂಡೀಸ್ದಲ್ಲೇ ಎಲ್ಲ ಅಂದ್ಕೊಂಡಾಗ ಯಾಕೆ ಆಗ್ತದೆ. ನಮ್ಮಲ್ಲಿ ಡೆವಲಪ್ ಆಗೋದಕ್ಕೆ